ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ರು ಫ್ರೆಂಡ್ಸ್? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ, ಚೆನ್ನಾಗಿರಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವ್ಲಾಗು ಬೆಳಗ್ಗೆನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗಿನ ವ್ಯೂನ ನಿಮ್ಮ ಜೊತೆ ಶೇರ್ ಮಾಡ್ಕೊತ ಏನಾದರೆ ತುಂಬ ದಿನಗಳಾಯ್ತಲ್ವ, ಈ ಥರ ವ್ಯೂನ ಶೇರ್ ಮಾಡಿಕೊಂಡು ಅದಕ್ಕೇ ಇಲ್ಲಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇನ್ನು ನಾನು ಆ್ಯಸ್ ಯೂಶ್ವಲ್ಲು ಬೆಳಿಗ್ಗೆನೇ ಎದ್ದ ತಕ್ಷಣ ಬ್ರಷ್ ಮಾಡಿ ಮಕ್ಕಳಿಗೆ ಏನೆಲ್ಲ ಬಾಕ್ಸಿಗೆ ಮಾಡಬೇಕು ಏನು ಅಂತ ಯೋಚನೆ ಮಾಡಿ ಅವರಿಗೆ ಅದನ್ನು ಪ್ರಿಪೇರ್ ಮಾಡೋದು, ಹಾಗೆ ಮಧ್ಯದಲ್ಲಿ ನನ್ನ ಕೆಲಸ, ಹಾಗೆ ಬಿಸಿನೀರು ಇಟ್ಕೊಳ್ಳೋದು, ಈ ಥರ ಎಲ್ಲನೂ ಆಗ್ತಾ ಇರುತ್ತೆ. ಇನ್ನು ನೋಡಿ ಬೆಳಗಿನ ವ್ಯೂ, ಅದು ಇವಾಗ ಚಳಿ ಜಾಸ್ತಿ ಇರುತ್ತೆ. 2-3 ಕ್ಲಾತ್ಸ್ ಹಾಕ್ಕೊಂಡ್ರೂ ಚಳಿ ಇದಾಗಲ್ಲ, ಅಷ್ಟು ಚಳಿ ಇರುತ್ತೆ. ನೋಡಿ ಚಂದ್ರ ಚಿಕ್ಕದಾಗಿ ಕಾಣಿಸ್ತಾ ಇದ್ದಾನಲ್ಲ, ಇವಾಗ 6 ಆ ಥರ ಆಗಿದೆ, ಅಲ್ಲಿವರೆಗೂ ಕಾಣಿಸ್ತಾ ಇದೆ. ಹಾಗೆ ಒಂದು ಕ್ಲಿಪ್ಪಿಂಗು. ಇನ್ನು ಅಡುಗೆ ಮನೆಗೆ ಬಂದರೆ ಒಂದು ಕಡೆ ಹಾಲು ಬಿಸಿ ಮಾಡೋಕ್ಕೆ ಅಂತೇಳಿ ಇಟ್ಟಿದ್ದೀನಿ, ಇನ್ನೊಂದು ಕಡೆ ನನಗೆ ಬಿಸಿನೀರಿಗೆ ಅಂತೇಳಿ ಇಟ್ಟು ಈ ಥರ ಆಗ್ತಾ ಇದೆ ಕೆಲಸ. ಇವತ್ತು ಇನ್ನು ಒಬ್ಬನಿಗೆ ಅಲ್ವಾ ಮಾಡಬೇಕಾಗಿರೋದು, ಬಾಕ್ಸ್ಗೆ ಅಂತ ಹೇಳಿಬಿಟ್ಟು ಏನು ಮಾಡೋಣ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾಯಿದ್ದೀನಿ. ಈ ಹಿಂದೆ ನಾನು ಅಕ್ಕಿ ಹಿಟ್ಟು ಅಂದರೆ ದೋಸೆ ಹಿಟ್ಟು ಮಾಡಿದ್ದೆ ಅಲ್ವಾ, ಆ ದೋಸೆ ಹಿಟ್ಟು ಹಾಗೆ ಇತ್ತು, ಅದನ್ನು ಪಡ್ಡು ಕೊಡೋಣ ಅಂತ ಹೇಳ್ಬಿಟ್ಟು ನೋಡಿ ಪಡ್ಡುದು ಪ್ಯಾನ್ ಅದನ್ನು ಎತ್ಕೊಂಡು ವಾಶ್ ಮಾಡೋಕ್ಕೆ ಅಂತ ಹೇಳಿ ಹಾಕ್ತಾಯಿದ್ದೀನಿ. ಅಂದರೆ ತುಂಬ ದಿನ ಆಗಿರುತ್ತಲ್ವ, ತಗೊಂಡು ಅದಕ್ಕೆ ನೆನೆಸಿ ಇಡ್ತಾಯಿದ್ದೀನಿ. ಹಾಗೆ ಅದನ್ನು ತೊಳೆದು ಮತ್ತು ನೋಡಿ ಇಲ್ಲಿ ನಾನು ಬಿಸಿನೀರಿಗೆ ಸ್ವಲ್ಪ ಒಂದು ಚಿಟಿಕೆ ಅರಿಶಿನ, ಒಂದು 2-3 ತೊಟ್ಟು ತುಪ್ಪ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಕಡೆ ಹಾಲು ಕಾಯಿಸ್ತಾ ಇವಾಗ ಇಲ್ಲಿ ಪಡ್ಡುಗೆ ಅಂತ ಹೇಳಿಬಿಟ್ಟು ಒಂದು 4, ಅಂದರೆ ನಾವು ಎಷ್ಟು ಹಿಟ್ಟಿಗೆ ಹಾಕ್ತೀವಿ ಅಂತ ಹೇಳ್ಕೊಂಡು ನೋಡಿಕೊಂಡು ನಾನು 3 ದೊಡ್ಡ ಈರುಳ್ಳಿನ ಕಟ್ ಮಾಡಿ ಸಣ್ಣದಾಗಿ ಇಟ್ಕೊಂಡಿದ್ದೀನಿ. ಹಾಗೆ ನೋಡಿ 2 ಕ್ಯಾರೆಟನ್ನು ಹಾಕ್ತಾಯಿದ್ದೀನಿ. ಹಾಗೆ ಕೊತ್ತಂಬರಿ, ಇದೆಲ್ಲ ಹಾಕಿದ್ರೆ ಹೇಗಿದ್ದರೂ ನಾರ್ಮಲಾಗಿ ತರಕಾರಿ ತಿನ್ನೋಕ್ಕೆ ಇದು ಮಾಡ್ತಾರಲ್ಲ ಮಕ್ಕಳು. ಇವಾಗ ನಾನು ಅಷ್ಟೇ ಎಗ್ ರೈಸ್ಗೆ ಈ ಥರ ಪಲಾವ್ಗೆ ಈ ಥರ ಎಲ್ಲ ಹಾಕಿದ್ರೂ ತುಂಬ ತರಕಾರಿ ಇರುತ್ತೆ, ಅಡ್ಡ ಬರುತ್ತೆ ಅಂತ ಎಲ್ಲ ಹೇಳ್ತಾರೆ. ಈ ಥರ ಎಲ್ಲನೂ ಹಾಕಿ ಕೊಟ್ಟರೆ ಅದು ಹೆಲ್ದಿಯಾಗೂ ಇರುತ್ತೆ, ತರಕಾರಿ ತಿಂದಂಗೂ ಇರುತ್ತೆ, ಹಾಗೆ ಟೇಸ್ಟಿಯಾಗೂ ಇರುತ್ತೆ. ಅದಕ್ಕೆ ನಾನು ಈ ಥರ ಏನಾದರೂ ಹಾಕಿದ್ರೆ ಸ್ವಲ್ಪ ಜಾಸ್ತಿ ಈ ಥರ ಈರುಳ್ಳಿ, ಕೊತ್ತಂಬರಿ, ಕ್ಯಾರೆಟು ಈ ಥರ ಹಾಕ್ಕೊಳ್ಳೋದು. ಇನ್ನು ಈರುಳ್ಳಿ, ಕೊತ್ತಂಬರಿ, ಕ್ಯಾರೆಟು ಹಾಕಿದ್ಮೇಲೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು, ಖಾರ ಮತ್ತು ಒಂದು ಸ್ವಲ್ಪ ಅರ್ಧ ಸ್ಪೂನಷ್ಟು ಸಕ್ಕರೆ ಹಾಕಿದ್ದೀನಿ. ಹಾಗೆ ಒಂದು ಚಿಟಿಕೆ ಅಷ್ಟು ಸೋಡಾನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನಾನು ಸಕ್ಕರೆ ಏನಕ್ಕೆ ಹಾಕ್ತೀನಿ ಅಂದರೆ ಹಿಟ್ಟು ಬಂದ್ಬಿಟ್ಟು ಸ್ವಲ್ಪ ಹುಳಿ ಆ ಥರ ಎಲ್ಲ ಇರುತ್ತಲ್ವ, ಸ್ವಲ್ಪ ಸಕ್ಕರೆ ಹಾಕ್ಕೊಂಡ್ರೆ ಮ್ಯಾನೇಜ್ ಆಗುತ್ತೆ ಅಂತ ಹೇಳ್ಬಿಟ್ಟು. ನಿಮಗೆ ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ನಾನು ಆ ಥರ ಹಾಕ್ಕೊತೀನಿ, ಅಂದರೆ ಶುಗರ್ ತಿನ್ನಬಾರ್ದು ಆ ಥರ ಈ ಥರ ಅನ್ನೋರಿದ್ದರೆ ಆ ಥರ ಸ್ಕಿಪ್ ಮಾಡ್ಕೊಬೋದು. ಇನ್ನು ಅದನ್ನೆಲ್ಲನೂ ಕಲಿಸ್ಕೊತಾ ಇದ್ದೀನಿ. ತುಂಬ ನೀರೇನಿಲ್ಲ, ದೋಸೆ ಹಿಟ್ಟಿನ ಥರ ನೀರು ಇರೋದಿಲ್ಲ, ಸ್ವಲ್ಪ ಗಟ್ಟಿ ಹಿಟ್ಟಿನಲ್ಲೇ ಈ ಥರ ಗಟ್ಟಿಯಾಗಿ ಕಲಿಸ್ಕೊತಾ ಇದ್ದೀನಿ. ಹಾಗೆ ಹಾಕಿ ಮಾಡೋದಕ್ಕಿಂತ ಈ ಥರ ತರಕಾರಿ ಎಲ್ಲನೂ ಹಾಕಿ ಮಾಡಿದ್ರೆ ಟೇಸ್ಟೂ ಚೆನ್ನಾಗಿರುತ್ತೆ, ಮಕ್ಕಳು ಇಷ್ಟಪಟ್ಟು ತಿಂತಾರೆ, ಮಕ್ಳಿಗೂ ಚೆನ್ನಾಗಿರುತ್ತೆ, ಹಾಗೆ ದೊಡ್ಡವ್ರಿಗೂ ಟೇಸ್ಟಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಇದನ್ನು ಎಲ್ಲನೂ ಕ್ಲೀನ್ ಮಾಡಿದ್ದೀನಿ, ಆದಷ್ಟು ಕ್ಲೀನ್ ಮಾಡಿ ಇವಾಗ ಅದರ ಮೇಲೆ ಎಣ್ಣೆನ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಿ ಇನ್ನು ನಾವು ಕಲಸಿ ಇಟ್ಕೊಂಡಿದ್ದಂಥ ಪಡ್ಡು ಹಿಟ್ಟನ್ನು ಅದಕ್ಕೆ ಸ್ಪೂನಲ್ಲಿ ನಾನು ಹಾಕ್ತೀನಿ. ಇನ್ನು ಇದನ್ನು ತಗೊಂಡ್ರೆ ಅದು ಆ ಕಡೆ ಈ ಕಡೆ ಎಲ್ಲ ಹೋಗುತ್ತಲ್ವ, ದೊಡ್ಡದು ತಗೊಂಡ್ರೆ ಅದಕ್ಕೋಸ್ಕರ ಚಿಕ್ಕ ಸ್ಪೂನಲ್ಲಿ ಈ ಥರ ಹಾಕ್ಕೊತಾ ಇದ್ದೀನಿ. ಅಂದರೆ ಎಲ್ಲರೂ ಮಾಡ್ತಾರೆ, ಮಾಡೋದಿಲ್ಲ ಅಂತ ಏನೂ ಇಲ್ಲ, ಆದರೆ ಒಬ್ಬೊಬ್ಬರ ಸ್ಟೈಲ್ ಒಂದೊಂದು ಥರ ಇರುತ್ತಲ್ವ, ಅದಕ್ಕೆ ಈ ಥರನೂ ಟ್ರೈ ಮಾಡಿ ಅಂತ ಈ ಥರ ಎಲ್ಲದಕ್ಕೂ ಹಾಕ್ಬಿಟ್ಟು ಇದಕ್ಕೆ ನಾನು ಸ್ವಲ್ಪ ಆಯಿಲ್ ಜಾಸ್ತಿನೇ ಹಾಕ್ತೀನಿ. ಯಾಕೆ ಅಂದರೆ ಆಯಿಲಲ್ಲಿ ಅದು ಕರಿಯೋದ್ರಿಂದ ನೋಡಿ ಈ ಥರ ಎಲ್ಲ ಆಗೋದ್ರಿಂದ ನಮಗೆ ಕ್ರಿಸ್ಪಿ ಬರುತ್ತೆ ಪಡ್ಡು ಅನ್ನೋದು.
ಅದಕ್ಕೋಸ್ಕರ ನೀವೂ ಬೇಕಿದ್ದರೆ ಟ್ರೈ ಮಾಡಿ. ಆಯಿಲ್ ಬೇಡ ಅನ್ನೋರು ಲೈಟಾಗಿ ಹಾಕ್ಕೊಂಡು, ಇದು ತವಾ ಪ್ಯಾನ್ ಆಗಿರೋದ್ರಿಂದ ನಮಗೆ ಅಷ್ಟೂ ಹಡ ಹಿಡಿಯೋದು ಆ ಥರ ಏನೂ ಆಗೋದಿಲ್ಲ. ಒಂದ್ಸಲಿ ನೀವು ಎಣ್ಣೆ ಇಲ್ದಿರನೂ ಹಾಕ್ಕೋಬೋದು, ಇದಕ್ಕೆ ತುಪ್ಪ ಬೆಣ್ಣೆ ಆ ಥರನೂ ಹಾಕ್ಕೋಬೋದು. ನೋಡಿದ್ರಲ್ಲ, ಈ ಥರ ಮೀಡಿಯಮ್ ಆಗಿ ಅಷ್ಟು ಅಂದರೆ ಎಣ್ಣೆ ಹಾಕದೇ ಇದ್ದರೆ ತುಂಬಾ ಬ್ಲಾಕ್ ಆಗಿಬಿಡುತ್ತೆ. ಎಣ್ಣೆ ಹಾಕಿರೋದ್ರಿಂದ ಆ ಥರ ಇದೆ. ಅದು ಬೇರೆ ನಾನ್ ಸ್ಟಿಕ್ ಪ್ಯಾನ್ ಆಗಿರೋದ್ರಿಂದ ನಮಗೆ ಈಸಿಯಾಗಿ ತಿರುಗ್ಸೋಕ್ಕೂ ಆಗುತ್ತೆ. ಈ ಥರದ್ದು ತಗೊಂಡ್ರೆ ಈ ಥರ ನೀಟಾಗಿ ಎಲ್ಲನೂ ತಿರುಗಿಸಿ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿರುತ್ತೆ, ನನಗೂ ಇಷ್ಟ ಆಗುತ್ತೆ. ಅಂದರೆ ಕಡಿಮೆ ಊರಿನಲ್ಲಿ ಸ್ವಲ್ಪ ಉರಿ ಜಾಸ್ತಿ ಮಾಡಿಕೊಂಡು ಸ್ವಲ್ಪ ಉರಿ ಕಡಿಮೆ ಮಾಡಿಕೊಂಡು ಆ ಥರ ಮಾಡ್ಕೋಬೇಕು. ಒಂದೇ ಉರಿ ಜಾಸ್ತಿ ಇಟ್ಕೊಂಬಿಟ್ಟಿದ್ದೀವಿ ಅಂದರೆ ಸುತ್ತಲೂ ಕಪ್ಪಾಗೋಗುತ್ತೆ. ಮತ್ತು ನಮಗೆ ಆಗಿದೆ ಬಿಡು ಅಂತ ಹೇಳ್ಬಿಟ್ಟು ನಾವು ತೆಗಿಯೋಷ್ಟೊಳಗೆ ಒಳಗಡೆ ಇಟ್ಟಿಟ್ಟೇ ಇರುತ್ತೆ. ಅದಕ್ಕೋಸ್ಕರ ಈ ಥರ ಕಡಿಮೆ ಉರಿ ಜಾಸ್ತಿ ಉರಿ ಈ ಥರ ಮಾಡಿಕೊಂಡು ನಾನು ಈ ಥರ ಬೇಯಿಸ್ಕೊತಾ ಇದ್ದೀನಿ. ಒಂದ್ಸಲ ನೀವೂ ಟ್ರೈ ಮಾಡಬೇಕಾದ್ರೆ ಅಂದರೆ ಅಬ್ಸರ್ವ್ ಮಾಡಿ, ಜಾಸ್ತಿ ಉರಿ ಇಟ್ಟು ನಾವು ಬೇಯಿಸಿದ್ದೀವಿ ಅಂದರೆ ಒಳಗಡೆ ಎಲ್ಲ ಇಟ್ಟಾಗ ಇದ್ದೋಗಿರುತ್ತೆ. ನಾನು ಮೊದಲು ಎಕ್ಸ್ಪೀರಿಯೆನ್ಸ್ ಮಾಡೇ ನಾನು ಹೇಳ್ತಾ ಇರೋವಂಥದ್ದು. ನೀವೂ ಬೇಕಾದರೆ ಅಬ್ಸರ್ವ್ ಮಾಡಿ. ಅಂದರೆ ಎಲ್ಲರೂ ಕಲಿಬೇಕಾಗಿರೋದಲ್ವ, ಎಲ್ಲರೂ ಕಲ್ತ್ಕೊಂಡು ಹುಟ್ಟಿದಾಗಿಂದನೇ ಯಾರು ಕಲ್ತ್ಕೊಂಡು ಬಂದ್ಬಿಡೋದಿಲ್ಲ. ನಾವು ಮಾಡೋ ಕೆಲಸಗಳಲ್ಲೇ ನಾವು ಎಕ್ಸ್ಪೀರಿಯೆನ್ಸ್ನ ಮಾಡ್ಕೋಬೇಕಾಗತ್ತೆ. ಅಂದರೆ ಇದು ಮಾಡೋದ್ರಿಂದ ಈ ಥರ ಆಗಿದೆಯಲ್ಲ, ನೆಕ್ಸ್ಟ್ ಇನ್ನೊಂದು ಥರ ಚೇಂಜ್ ಮಾಡಬೇಕು, ಆ ಥರ ಎಲ್ಲನೂ ನಾವೇ ಚೇಂಜ್ ಮಾಡ್ಕೋಬೇಕಾಗತ್ತೆ. ಈ ಥರ ಅಡುಗೆ ಕೆಲಸದಲ್ಲೇ ಅಲ್ಲ, ನಾವು ಮಾಡೋ ಕೆಲಸ ಬೇರೆ ಯಾವುದೇ ಕೆಲಸದಲ್ಲಾದ್ರೂ ಅದೇ ಥರ ನಾವು ಅಳವಡಿಸ್ಕೋಬೇಕಾಗತ್ತೆ. ನೋಡಿ, ಈ ಥರ ಎಣ್ಣೆ ಎಲ್ಲನೂ ಹಾಕಿದ್ರೆ ನಮಗೆ ಕ್ರಿಸ್ಪಿಯಾಗಿ ಬರುತ್ತೆ. ನನ್ನ ಮಗನಿಗೂ ಅದೇ ಥರನೇ ಇಷ್ಟ. ಒಳಗಡೆ ಹಿಟ್ಟು ಥರ ಅಂದರೆ ಒಳಗಡೆನೂ ಸ್ವಲ್ಪ ಚೆನ್ನಾಗಿ ಬೆರಿಬೇಕು, ನಾವು ತಿಂದರೆ ಕ್ರಂಚಿಯಾಗಿ ಸೌಂಡ್ ಬರಬೇಕು, ಆ ಥರ ಇರಬೇಕು ಪೊಡ್ಡು ಅಂದ್ರೂ. ಆ ಥರ ಇದ್ರೇ ಇದಕ್ಕೆ ಹಾಗೇನೂ ತಿನ್ಬೋದು, ಚಟ್ನಿ ಇಲ್ಲದೇನೆ ಚಟ್ನಿನಲ್ಲೂ ತಿನ್ಬೋದು. ಒಂದ್ಸಲ ಟ್ರೈ ಮಾಡಿ. ಚಟ್ನಿ ಅಲ್ಲಿ ತಿಂದ್ರೂ ಚೆನ್ನಾಗಿರುತ್ತೆ, ಹಾಗೆ ತಿಂದ್ರೂ ಚೆನ್ನಾಗಿರುತ್ತೆ. ನಮಗೆ ಹಾಗೆ ತಿನ್ನೋಕ್ಕೇ ಇಷ್ಟ ಆಗುತ್ತೆ. ನೋಡಿದ್ರಲ್ಲ, ಈ ಥರ ಕಲರೇನೇ ಚೇಂಜ್ ಆಗಿಲ್ಲ, ಆ ಥರ ಚೆನ್ನಾಗಿ ಮೀಡಿಯಮ್ ಎಲ್ಲನೂ ಬೇಯ್ತಾ ಚೆನ್ನಾಗಿ ಬಂದಿದೆ. ಆವಾಗ ಇದ್ದಿದ್ದಂಥದ್ದು ಮಾಮೂಲಿ ಕಬ್ಬಿಣದ್ದು ಇರ್ತಾಯಿತ್ತಲ್ವ, ಅದರಲ್ಲಿ ಹಡ ಹಿಡಿತಾಯಿತ್ತು, ಹಾಗೆ ತುಂಬಾ ಕಪ್ಪಾಗ್ತಾಯಿತ್ತು. ನಾವು ಚಿಕ್ಕವರಿದ್ದಾಗ ಅಂದರೆ ಈ ನಾನ್ ಸ್ಟಿಕ್ ಪ್ಯಾನಲ್ಲಿ ಮಾಡದೇ ಇದ್ದಾಗ ಆ ಥರ ಅನುಭವ ಆಗಿತ್ತು. ಎಲ್ಲರಿಗೂ ಆಗಿರುತ್ತೆ. ಆವಾಗ ಈ ಥರ ನಾನ್ ಸ್ಟಿಕ್ಕು ತವಾ ಆಗಲಿ ಪ್ಯಾನ್ ಆಗಲಿ ಇರೋದಿಲ್ಲ. ಅದರಲ್ಲಿ ನಾವು ದೋಸೆ ಹಾಕೋಕ್ಕೂ ಇವಾಗ ಬಂದಿದೆಯಲ್ಲ, ಪ್ಯಾನ್ ಒಂದು ತಗೊತೀವಿ ಅಂದರೆ ತವಾ ಅದು ತಗೊತೀವಲ್ವ, ಅದರಲ್ಲಿ ಮಾಡಿದ್ರೆ ಈಸಿಯಾಗಿ ಎದ್ದೇಳುತ್ತೆ. ನೀವು ಚಿಕ್ಕವರು ಇದ್ದಾಗ ಅಬ್ಸರ್ವ್ ಮಾಡಿದರೆ ಹೆಂಚಿನ ಮೇಲೆ ಹಾಕಿದ್ರೆ ಅಷ್ಟು ಒಂದು ಮೊದಲು ಚೆನ್ನಾಗಿ ಕಪ್ಪಾಗಿ ಹಾಳಾದ್ರೇ ನೆಕ್ಸ್ಟ್ ಒಂದು ಬರ್ತಾಯಿದ್ದಂಥದ್ದು. ಆ ಥರ ಎಲ್ಲ ಇರ್ತಾಯಿತ್ತಲ್ವ. ಇವಾಗ ಆ ಥರ ಏನೂ ಇರೋದಿಲ್ಲ. ನಾನ್ ಸ್ಟಿಕ್ ತಗೊಂಬಿಟ್ರೆ ಚೆನ್ನಾಗಿ ಎದ್ದೇಳ್ತವೆ. ನೋಡಿ, ನಮಗೆ ಆಯಿತು, ಕ್ರಿಸ್ಪಿಯಾದಂಥ ಪಡ್ಡು ರೆಡಿ ಆಯಿತು. ಇವಾಗ ಹಾಗೆ ನನ್ನ ಮಗನಿಗೆ ಬಾಕ್ಸ್ಗೂ ಹಾಕಿ ಕೊಡ್ತಾಯಿದ್ದೀನಿ. ನೀವೂ ಒಂದ್ಸಲಿ ಟ್ರೈ ಮಾಡಿ. ಈ ಥರ ನಾನು ಈ ಥರ ಮಾಡೋಂಥದ್ದು, ಉಳಿದಿದ್ದು ಎಲ್ಲವನ್ನೂ ಅದೇ ಥರ ಮಾಡೋದು. ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ನನಗೆ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ. ನೀವೂ ನೋಡಿಕೊಂಡು ಎಣ್ಣೆನ ಯೂಸ್ ಮಾಡ್ಕೊಳ್ಳಿ, ಪಡ್ಡನ್ನ ಮಾಡಿ. ಇನ್ನು ಅದೆಲ್ಲ ಆಗಿದ್ದಾದಮೇಲೆ ಇನ್ನು ಅವ್ರಿಗೂ ಮುದ್ದೆ ರೈಸು ಆ ಥರ ಎಲ್ಲನೂ ಮಾಡಿಕೊಟ್ಟೆ. ಬೇರೆ ಸಾಂಬಾರಿತ್ತು, ಅದಕ್ಕೆ ಎಲ್ಲನೂ ಹಾಗೆ ಪಡ್ಡೂ ಇಟ್ಟಿದ್ದೆ. ಕೆಲವೊಂದು ತಿಂದ್ಬಿಟ್ಟು ಇನ್ನು ಎಲ್ಲ ಹೋಗಿದ್ರೆ ಬೇಳೆ ಸಾಂಬಾರಿತ್ತು, ಅದಕ್ಕೇ ಮುದ್ದೆ ರೈಸು ಮಾಡಿದ್ದೆ. ಇನ್ನು ನನಗೆ ಬಟ್ಟೆ ಸ್ಟಿಚಿಂಗು ಅರ್ಜೆಂಟು ಎಲ್ಲನೂ ಇತ್ತು. ಎಲ್ಲನೂ ಅರ್ಜೆಂಟು ಆಯ್ತಾ ಅಂತ ಹೇಳಿ ಇದು ಮಾಡ್ತಾಯಿದ್ದಾರೆ. ಸರಿ ಅಂತೇಳ್ಬಿಟ್ಟು ಅದೆಲ್ಲ ಕೆಲಸ ಆದಮೇಲೆ ನಾನು ಇಲ್ಲಿ ಬಟ್ಟೆನ ಸ್ಟಿಚ್ ಮಾಡ್ತಾಯಿದ್ದೀನಿ. ಬ್ಲೌಸನ್ನು ಸ್ಟಿಚ್ ಮಾಡಿದ್ದವನು ಆಗೋಯ್ತು. ಹಾಗೆ ಅದನ್ನು ನೋಡಿ ಈ ಥರ ರೆಡಿ ಮಾಡಿದ್ದನು ಆಯಿತು. ಹುಕ್ಸು ಎಲ್ಲನೂ ಹಾಕಿದೆ. ಅಂದರೆ ಪ್ಲೈನ್ ಬ್ಲೌಸೇನೆ, ನಾರ್ಮಲಾಗಿ ಒಂದು ಲೇಸ್ನ ಕೊಟ್ಟು ಬ್ಯಾಕ್ಗೆ ಈ ಥರ ಥ್ರೆಡ್ಸ್ ಎಲ್ಲನೂ ಇಟ್ಟು ಈ ಥರ ಪ್ಲೈನಲ್ಲಿನೇ ಸ್ಟಿಚ್ ಮಾಡಿರೋ ಅಂಥದ್ದು. ಇವರು
ಕೆಲವು ದಿನ ಹಿಂದೆನೇ ಕೊಟ್ಟಿದ್ದು. ಬೇರೆಯವ್ರನ್ನೆಲ್ಲ ಸ್ಟಿಚ್ ಮಾಡಿದ್ದೆ, ಈ 2 ಇದ್ದೋಗಿದ್ವು. ಸರಿ ಅವರು ಊರಿಗೆ ಹೋಗೋಕ್ಕೆ ಬೇಕು ಅಂತ ಹೇಳಿದ್ರೆ ರೆಡಿ ಮಾಡ್ತಾಯಿದ್ದೀನಿ. ಈ ಹಿಂದೆ ವಿಡಿಯೋದಲ್ಲಿ ತೋರಿಸಿರ್ತೀನಿ ನಾನು ಸ್ಟಿಚ್ ಮಾಡಿದ್ದು, ಅದನ್ನೇ ಇವಾಗ ಉಕ್ಸಾಕ್ತಾ ಇರೋಂಥದ್ದು. ಇದು ನೋಡಿ, ಇವಾಗ ಎತ್ಕೊಂಡಿದ್ದೀನಲ್ವ, ಇದನ್ನು ಈ ಹಿಂದಿನ ವೀಡಿಯೋದಲ್ಲೇ ಸ್ಟಿಚ್ ಮಾಡಿದ್ದೆ. ಇವಾಗ ಮೊದಲು ತೋರಿಸಿದೆ ಅಲ್ವ ಲೈಟ್ ಪಿಂಕ್ ಕಲರು, ಅದನ್ನು ಇವಾಗ ಸ್ಟಿಚ್ ಮಾಡಿ ಅದಕ್ಕೆ ಉಕ್ಸಾಕಿ, ಇದನ್ನು ಮೊದಲು ಸ್ಟಿಚ್ ಮಾಡಿದಿರೋದಕ್ಕೂ ಉಕ್ಸಾಕಿ ರೆಡಿ ಮಾಡಿ ಇಟ್ಬಿಡ್ತಾ ಇದ್ದೀನಿ. ಇನ್ನು ಅವರು ಬರ್ತೀವಿ ಅಂತ ಹೇಳಿದರು. ಸರಿ, ಇನ್ನೂ ಬೇರೆ ಬೇರೆ ಎಲ್ಲನೂ ಇದ್ದಾವೆ ಫ್ರೆಂಡ್ಸ್, ಅದಕ್ಕೋಸ್ಕರ ರೆಡಿ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ. ನಾನು ಕೆಲವೊಬ್ಬರೆಲ್ಲ ಹೇಳಿದರು ಸಾಯಂಕಾಲ ಬರ್ತೀವಿ ಹಾಗೆ ಹೀಗೆ ಅಂತ. ಸರಿ ಅಂತೇಳ್ಬಿಟ್ಟು ಒಂದೊಂದಾಗಿಯೇ ರೆಡಿ ಮಾಡ್ತಾ ಇದ್ದೀನಿ. ಇನ್ನು ಬೆಳಗ್ಗೆ ಎಲ್ಲ ಆ ಥರ ಆಯ್ತಲ್ಲ, ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೂ ಒಂದು ಮಧ್ಯಾಹ್ನದಿಂದ ಸಾಯಂಕಾಲವರೆಗೂ ಒಂದು ಆಯಿತು. ಮತ್ತು ಇವಾಗ ಸಾಯಂಕಾಲ ಅಡುಗೆ ಟೈಮ್. ಏನು ಮಾಡೋದು ಅಂತ ಹೇಳಿ ಅಂದ್ಕೊತಾ ಇದ್ದರೆ ಮಕ್ಕಳಿಗೆ ಏನೋ ಹಾಗೆ ಇದು ಮಾಡಿದೆ. ಇವಾಗ ಬಂದ್ಬಿಟ್ಟು ಅವ್ರಿಗೆ ಅಂತೇಳ್ಬಿಟ್ಟು, ಅಂದರೆ ಮಕ್ಕಳಿಗೆ ಸಾಂಬಾರು ಮತ್ತು ಇದು ಇತ್ತು, ರೈಸು, ಅದು ತಿಂತೀವಿ ಅಂತೇಳಿದರು. ಅದಕ್ಕೋಸ್ಕರ ಇವ್ರಿಗೆ ಅಂತೇಳ್ಬಿಟ್ಟು ಉಪ್ಮಾ ಮಾಡೋಣ ಅಂತೇಳ್ಬಿಟ್ಟು ರವೆನ ಹುರಿತಾ ಇದ್ದೀನಿ. ಹಾಗೆ ಬರೀ ಉಪ್ಮಾ ಅಂದರೆ ಯಾಕೆ ಅಂತೇಳ್ಬಿಟ್ಟು ಅದ್ರ ಜೊತೆಗೆ ಬಜ್ಜಿನೂ ಮಾಡೋಣ ಅಂತ ಹೇಳ್ಬಿಟ್ಟು ನೋಡಿ, ಕಡಲೆ ಹಿಟ್ಟು, ಹಾಗೆ ಅದಕ್ಕೆ ಜೀರಿಗೆ, ಸ್ವಲ್ಪ ಅಕ್ಕಿ ಹಿಟ್ಟು, ಖಾರ ಪುಡಿ, ಸ್ವಲ್ಪ ಸೋಡಾ, ಈ ಥರ ಉಪ್ಪು ರುಚಿಗೆ ತಕ್ಕಷ್ಟು, ಈ ಥರ ಎಲ್ಲ ಹಾಕಿ ಇದನ್ನು ಕಲಸಿ ಇಡೋಣ ಅಂತೇಳ್ಬಿಟ್ಟು ನೋಡಿ, ಇವಾಗ ನೀರು ಹಾಕಿ ಕಲಿಸ್ತಾ ಇದ್ದೀನಿ. ಹಾಗೆ ಹೀರೆಕಾಯಿ ಮತ್ತು ಮೆಣಸಿನ್ಕಾಯಿ, ಕ್ಯಾಪ್ಸಿಕಮ್ಮು ಕಟ್ ಮಾಡಿ ಇಟ್ಟಿದ್ದೆ. ಇವಾಗ ನೋಡಿ, ಇದಕ್ಕೆ ಮತ್ತೆ ಹೇಳ್ತಾ ಇದ್ದೀನಿ, ಕಡಲೆ ಹಿಟ್ಟು, ಒಂದು 2 ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕಿದ್ದೀನಿ. ಹಾಗೆ ಒಂದು ಚಿಟಿಕೆ ಸೋಡಾ ಮತ್ತು ಖಾರ ಪುಡಿ, ಉಪ್ಪು ರುಚಿಗೆ ತಕ್ಕಷ್ಟು, ಹಾಗೆ ಜೀರಿಗೆ ಹಾಕಿದ್ದೀನಿ. ಮತ್ತು ಈ ಕನ್ಸಿಸ್ಟೆನ್ಸಿಯಲ್ಲಿ ಕಲಿಸ್ಕೊಂಡು, ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಂಡು, ಇವಾಗ ನಾವು ಮೊದಲೇ ಈ ಥರ ಕಟ್ ಮಾಡಿ ಇಟ್ಕೊಂಡಿರೋದನ್ನು ಆಯಿಲು, ಎಣ್ಣೆನ ಕಾಯೋಕ್ಕೆ ಇಟ್ಟು ಅದನ್ನು ಕಾದ ಮೇಲೆ ಈ ಥರ ಬಿಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದ್ವು, ಕ್ರಿಸ್ಪಿ ಆಗಿದ್ವು. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೂ ಇನ್ನೂ ಚೆನ್ನಾಗಿ ಬರುತ್ತೆ ಟೇಸ್ಟ್ ಅನ್ನೋದು. ನಾನು ಆವತ್ತು ಏನೂ ಹಾಕಲಿಲ್ಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗೋಗಿತ್ತು ನಾನು ಮಾಡಿ ಇಟ್ಕೊಂಡಿದ್ದಂಥದ್ದು. ಇನ್ನು ಮತ್ತೆ ಇಲ್ಲಿ ನಾನು ಇದು ಮಾಡೋದು ಅಂತ ಹೇಳ್ಬಿಟ್ಟು ಆಗಿಂದಾಗೆ ಅಂದ್ಕೊಂಡಿದ್ದು. ಹಾಗೆ ಈ ಥರ ಹೀರೆಕಾಯಿ ಬಜ್ಜಿ ಮಾಡ್ತಾಯಿದ್ದೀನಿ. ಇನ್ನು ಅದು ಆಯಿತು, ಮಕ್ಕಳು ಎಲ್ಲ ತಿಂದರು. ಇನ್ನು ಅವರೂ ತಿಂದು ಎಲ್ಲ ಆಯಿತು. ಮತ್ತು ಅಗೈನ್ ನಾನು ಬಟ್ಟೆ ಕಟ್ ಮಾಡೋಕ್ಕೆ ಅಂತ ಹೇಳಿ ಬಂದಿದ್ದೀನಿ. ಇನ್ನು ಇವ್ರೂ ಕೇಳಿದರು, ಬೆಳಗ್ಗೆ ಅರ್ಜೆಂಟಾಗಿ ಬರ್ತೀವಿ ಅಂತ ಹೇಳಿದರು. ಸರಿ ಅಂತ ಹೇಳ್ಬಿಟ್ಟು ಅವ್ರದ್ದು ರೆಡಿ ಮಾಡ್ತಾಯಿದ್ದೀನಿ. ಅಂದರೆ ಇವಾಗ ಕಟ್ ಮಾಡಿ ಇಟ್ಕೊಂಬಿಟ್ರೆ ಹಗಲಲ್ಲಿ ನಾವು ಸ್ಟಿಚ್ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು, ಎಷ್ಟಿದ್ದಾವೆ, ಯಾವುದು ಕಟ್ ಮಾಡೋದು ಅಂತ ಹೇಳ್ಬಿಟ್ಟು ಎಲ್ಲನೂ ನೋಡ್ತಾಯಿದ್ದೀನಿ. ನೋಡಿ, ಇವೆಲ್ಲನೂ ಕಟ್ ಮಾಡಿ ಇಟ್ಕೋಬೇಕು ಇವಾಗ. ಇನ್ನು ಬೆಳಗ್ಗೆ ಎದ್ದ ಮೇಲೆ ಅಡುಗೆ ಎಲ್ಲನೂ ಮುಗಿಸ್ಕೊಂಡ್ಮೇಲೆ ಬಟ್ಟೆ ಸ್ಟಿಚ್ ಮಾಡೋದು. ಇದಾಗಿರುತ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.